ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರೀತಿ ಆಕಾಶ್. ಸಿಲಿಕಾನ್ ಸಿಟಿಯಲ್ಲಿ ಸದ್ಯಕ್ಕೆ ಹೆಂಗಾಗೋಗಿದೆ ಅಂದ್ರೆ ಏನಿಲ್ಲ ಅಂದ್ರೂ ಮನೆ ಮುಂದೆ ಕಾರಂತೂ ಇದ್ದೇ ಇದೆ. ಆ ಕಾರ್ನಲ್ಲೇ ಆಫೀಸ್, ಮಾರ್ಕೆಟ್ ಅಂತ ಓಡಾಡ್ತಾರೆ. ಆದ್ರೆ ಇನ್ ಮುಂದೆ ನೀವೊಬ್ಬರೇ ಕಾರ್ನಲ್ಲಿ ಸಂಚರಿಸೋ ಹಾಗಿಲ್ಲ. ಈ ರೀತಿಯದ್ದೊಂದು ಕಾನೂನು ಪ್ರಸ್ತಾಪ ಸರ್ಕಾರದ ಮುಂದಿದೆ. ಒಂದು ವೇಳೆ ಒಬ್ಬರೇ ಡ್ರೈವಿಂಗ್ ಸೀಟ್ನಲ್ಲಿ ಕೂತು ರಸ್ತೆಗಿಳಿದ್ರಿ ಅಂದ್ರೆ ಬೀಳುತ್ತೆ ಟ್ಯಾಕ್ಸ್. ಒಂದ್ ಕಡೆ ಕಿತ್ತೋಗಿರೋ ರಸ್ತೆ ಗುಂಡಿಗಳು, ಒತ್ತುವರಿ ಆಗಿರೋ ಫುಟ್ಪಾತ್ಗಳು, ಜೊತೆಗೆ ಟ್ರಾಫಿಕ್ ಸಮಸ್ಯೆ ಬೇರೆ. ಈ ಎಲ್ಲಾ ವಿಚಾರಗಳಿಂದ ಬೆಂಗಳೂರಿನ ಜನ ಬೇಸತ್ತು ಹೋಗಿದ್ದಾರೆ. ಈ ನಡುವೆ ಬೆಂಗಳೂರು ಟ್ರಾಫಿಕ್ನ ಕಂಟ್ರೋಲ್ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಹೊಸ ಫಾರ್ಮುಲಾ ಕಂಡುಕೊಳ್ಳುವ ಪ್ರಯತ್ನ ಆಗ್ತಾ ಇದೆ ಎನ್ನಲಾಗಿದೆ. ಅದುವೇ ಕಾರ್ ಕಂಜೆಷನ್ ಟ್ಯಾಕ್ಸ್. ಹೌದು, ನಗರದಲ್ಲಿ 25 ಲಕ್ಷಕ್ಕೂ ಹೆಚ್ಚು ಕಾರ್ಗಳಿವೆ. ಒಂದೊಂದು ಮನೆಯಲ್ಲಿ 2-3 ಕಾರ್ಗಳಿರುವ ಉದಾಹರಣೆಗಳೂ ಇವೆ. ಅವರೆಲ್ಲ ಒಬ್ಬೊಬ್ಬರೇ ಓಡಾಡೋದಕ್ಕೆ ಕಾರ್ ಬಳಸ್ತಾರೆ. ಇದರಿಂದ ರಸ್ತೆಯಲ್ಲಿ ಹೆಚ್ಚು ಸ್ಪೇಸ್ ಆವರಿಸುತ್ತೆ. ಜೊತೆಗೆ ವಾಹನ ದಟ್ಟಣೆಗೂ ಕೂಡ ಇದು ಕಾರಣ ಆಗ್ತಾ ಇದೆ. ಹಾಗಾಗಿ ಒಬ್ಬೊಬ್ಬರೇ ಕಾರ್ನಲ್ಲಿ ಓಡಾಡೋದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವ ಚಿಂತನೆ ನಡೀತಾ ಇದೆ. ಒಂದು ವೇಳೆ ಒಬ್ಬರೇ ಕಾರ್ನಲ್ಲಿ ಪ್ರಯಾಣ ಮಾಡಿದ್ರೆ ಅದಕ್ಕೆ ಕಾರ್ ಕಂಜೆಷನ್ ಅಥವಾ ದಟ್ಟಣೆ ತೆರಿಗೆ ಪಾವತಿಸಬೇಕು ಎನ್ನುವ ರೂಲ್ಸ್ ಜಾರಿ ಮಾಡುವ ಲೆಕ್ಕಾಚಾರದಲ್ಲಿದೆ ರಾಜ್ಯ ಸರ್ಕಾರ. ಸದ್ಯಕ್ಕೆ ಈ ರೂಲ್ಸ್ ಅನ್ನ ಔಟರ್ ರಿಂಗ್ ರೋಡ್ ನಲ್ಲಿ ಮಾತ್ರ ಇಂಪ್ಲಿಮೆಂಟ್ ಮಾಡಲು ಚಿಂತಿಸಲಾಗ್ತಾ ಇದೆ. ಒಂದು ವೇಳೆ ಅಲ್ಲಿ ಸಕ್ಸಸ್ ಆಯಿತು ಅಂತಾದ್ರೆ ಹಂತವಾಗಿ ಬೇರೆ ಬೇರೆ ಕಡೆಯೂ ಅನ್ವಯಿಸುವ ಪ್ಲಾನ್ ಸರ್ಕಾರದ್ದು. ಆದ್ರೆ ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಅಂದಹಾಗೆ ಕಾರ್ ಕಂಜೆಷನ್ ಟ್ಯಾಕ್ಸ್ ಫಾರ್ಮುಲಾವನ್ನ ಕೆಲವು ದೇಶಗಳಲ್ಲಿ ಬಳಕೆ ಮಾಡಿರುವ ಉದಾಹರಣೆ ಕೂಡ ಇದೆ. ದೆಹಲಿ, ಮುಂಬೈನಲ್ಲಿ ಇಂಪ್ಲಿಮೆಂಟ್ ಮಾಡಿ ಫೇಲರ್ ಕೂಡ ಆಗಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಇದನ್ನ ಪ್ರಯೋಗ ಮಾಡುವ ಸಿದ್ಧತೆ ಆಗ್ತಾ ಇದೆ. ಆದ್ರೆ ಕಾರು ಬಿಡಿ, ಸಾರ್ವಜನಿಕ ವಾಹನ ಬಳಸಿ ಎನ್ನುವ ಸರ್ಕಾರ ಅವಶ್ಯಕತೆ ಇರುವ ಕಡೆ ಸೂಕ್ತ ಬಸ್ ವ್ಯವಸ್ಥೆ ಮಾಡಬೇಕು, ರಸ್ತೆ ಗುಂಡಿಯನ್ನ ಮುಚ್ಚಬೇಕು, ಮೆಟ್ರೋ ಕಾಮಗಾರಿಯನ್ನ ಬೇಗ ಮುಗಿಸಬೇಕು ಅನ್ನೋದು ಜನರ ಆಗ್ರಹ. ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.